ಹೇಳಿ ಮುಕ್ಕಪ್ಪ ಅವ್ರದ್ದು ಇತಿಹಾಸ ಏನಪ್ಪ. ಮಾಸೂರು ಒಳಗಡೆ ಮಲ್ಲನಗೌಡನ ಇತಿಹಾಸ ಕೇಳೀನಿ, ಮದಗ ಮಾಸ್ತರ್ ಕೆಂಚಮ್ಮನ ಇತಿಹಾಸ ಕೇಳೀನಿ, ಹೌದಲ್ಲ. ಆಮೇಲೆ ಬಸವರಸನ ಇತಿಹಾಸ ಕೇಳೀನಿ, ಸರ್ವಜ್ಞನ ಇತಿಹಾಸ ಕೇಳೀನಿ, ಮದಗ ಮಾಸ್ತರ್ ಕೆಂಚಮ್ಮನ ಇತಿಹಾಸ ಕೇಳೀನಿ, ಮತ್ತು ಇಲ್ಲೇ ಶಂಕರಾಚಾರ್ಯ ಅವರ ಇತಿಹಾಸನೂ ಕೇಳೀನಿ, ರೇವಣ ಸಿದ್ಧರ ಇತಿಹಾಸನೂ ನಾ ಕೇಳಿದ್ದೀನಿ. ಮತ್ತು ಇಲ್ಲೇ ಆ ಮದಗ ಕೆಳದಿ ರಾಜ ಕಟ್ಟಿದಂಥ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲಾದಾಗ ಆ ಮದಗ ಕೆರೆ ಸೃಷ್ಟಿಯಾಗಿ ಮಧ್ಯ ಕರ್ನಾಟಕ ಮಾಸೂರಿಂದ ಹರಿದು, ಹೌದಲ್ಲ, ಮತ್ತು ತುಂಗಭದ್ರಾ ನದಿಗೆ ಸೇರಂಥ ಈ ಒಂದು ಕುಮದ್ವತಿ ನದಿಯಿಂದ ನೀರು ಬಂದಂಥ ಈ ಮಧ್ಯ ಕರ್ನಾಟಕ ಆದಂಥ ಈ ಹಾವೇರಿ ಜಿಲ್ಲಾ ಆಗಿರಲಿ, ಹೌದಲ್ಲ, ಅದೆಲ್ಲ ಮಧ್ಯ ಕರ್ನಾಟಕ, ಹೌದಲ್ಲ. ಅಲ್ಲಿ ಮಧ್ಯ ಮಳೆ ಆಕತಿ. ಇದರಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಸೂಪರ್ ಮಳೆ ಆಕತಿ. ಈ ಉತ್ತರ ಕರ್ನಾಟಕದಾಗ ಏನಾಕತಿ, ಮಳೆ ಆದರೆ ಬೆಳೆ, ಇಲ್ಲ ಅಂದರೆ ಹೊಳೆ, ಹೌದಲ್ಲ, ಹರಿದು ಹೋಗ್ಬಿಡ್ತೀವಿ. ಹಂಗೆ ಇವತ್ತು 10 ದಿನದ ಅಧಿವೇಶನ ಉತ್ತರ ಕರ್ನಾಟಕದಾಗ ಐತಿ. ಯಾಕಂದರೆ ನೀನು ಮದಗ ಮಾಸ್ತರ್ ಕೆಂಚಮ್ಮನ ಇತಿಹಾಸದ ಜಾಗದಲ್ಲಿ ಜನಿಸಿದ ಯಾವ ನೇಕಾರ ಕುಲದ, ಹೌದಲ್ಲ. ನಿಮ್ಮ ಹೆಸರು ಹನುಮಂತಪ್ಪ. ಈ ಸಿಗ್ಲಿ ಬಸ್ಸನ್ನು 25 ವರ್ಷದಿಂದನೂ ನೀ ಕಂಡಿದ್ದೀವಿ, ಹೌದಲ್ಲ. ಸರಿಪಜ್ಜ ಗೋವಿಂದಜ್ಜನ ಮಕ್ಕಳಾಗಿ ನಾವು ಬೆಳೆದಿದ್ದೀವಿ, ಹೌದಲ್ಲ. ಈ ಮದಗ ಮಾಸ್ತರ್ ಕೆಂಚಮ್ಮನ ಒಂದು ಅಂಗಳದಲ್ಲಿ ಹುಟ್ಟಿ ಈ ಮೂಕಪ್ಪನ ಒಂದು ಇತಿಹಾಸದ ಬಗ್ಗೆ ನನಗೊಂದು 4 ಮಾತು ಹೇಳು. ಮೂಕಪ್ಪ ಅವರ ಇತಿಹಾಸ ಸ್ವಲ್ಪ ಹೇಳು. ಅವ್ರು ಇಲ್ಲಿ ಹೆಂಗೆ ಬಂದರು, ಅವ್ರು ಏನು ಅದು ಆ ಇತಿಹಾಸ ಗೊತ್ತಿಲ್ಲ. ಅವು ಸತ್ರು ಅನ್ನೋದು ನಮಗೂ ಗೊತ್ತಿಲ್ಲ. ನಾವೇನಪ್ಪ ಹಂಗೆ ಈಗ ಮತ್ತೆ ಅಜ್ಜನ ಮಠ ಆಯ್ತಾ, ಹಿಂಗಿತ್ತು ಅಂತಂದು ಒಟ್ಟು ಪವಾಡ ಪುರುಷ, ಹೌದಲ್ಲ. ಈ ಸರ್ವಜ್ಞನ ಒಂದು ಇತಿಹಾಸದ ಸಂದರ್ಭದಲ್ಲಿ ಅವ್ರದ್ದೊಂದು ಪವಾಡ ನಡೀತಿತ್ತು, ಹೌದಲ್ಲ. ಹೆಂಗೆ ಈ ಮದಗ ಮಾಸ್ತರ್ ಕೆಂಚಮ್ಮನ ಒಂದು ಕೆರೆನ ಅಭಿವೃದ್ಧಿಗೊಳಿಸಿದಂಥ ಮಲ್ಲನಗೌಡ ಆಗಿರಲಿ, ಮಲ್ಲನಗೌಡನ ಮನೆಗೆ ಒಂದು ಇತಿಹಾಸದ ಕೆರೆ ನೀರು ಹರಿಸ್ಲಿಕ್ಕೆ ರಟ್ಟಳ್ಳಿ ಪುಟ್ಟನಗೌಡನ ಮಗಳು ಕೆಂಚಮ್ಮ ಆಗಿರಲಿ, ಇವರಿಬ್ಬರು ರಾಕ್ಷಸರವರು. ಯಾರು? ಮದಗ ಮಾಸ್ತರ್ ಕೆಂಚಮ್ಮ, ಬಸವರಾಜ, ರಾಕ್ಷಸರು ಇವರು, ದೊಡ್ಡ ರಾಕ್ಷಸರು. ಇವರು ಏನು ಮಾಡಿದ್ರು ಅಂದರೆ, ಈ ಒಂದು ಕೆಳದಿ ರಾಜ ಕಟ್ಟಿದ ಕೆರೆ ಒಳಗಡೆ ನೀರಿನ ವ್ಯವಸ್ಥೆ ಇದ್ದಿದ್ದಿಲ್ಲ, ಜಲದ ವ್ಯವಸ್ಥೆ ಇದ್ದಿದ್ದಿಲ್ಲ. ಈ ಒಂದು ವ್ಯವಸ್ಥೆ ಇಲ್ಲದಂಥ ಸಂದರ್ಭದಲ್ಲಿ ಕೆಳದಿ ರಾಜ ಕಟ್ಟಿದ ಕೆರೆಗೆ ಆಹುತಿ ಕೇಳಿದಂಥ ಒಂದು ಸಂದರ್ಭದಲ್ಲಿ ಕೆರೆ ಒಳಗಡೆನ ಬಾವಿ ತೋಡಿದ್ರು ಆ ಬಾವಿಯಾಗ ನೀರು ಬೀಳಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಈ ಒಂದು ಆಹುತಿ ಕೇಳಿದಾಗ ಆ ಕೆರೆ ಹಾಳು ಬಿದ್ದೋಗ್ಬಿಡ್ತು. ಅವಾಗ ಮಲ್ಲನಗೌಡ ರೈತರ ಒಂದು ಹೋರಾಟ, ಹೆಂಗೆ ಯಡಿಯೂರಪ್ಪನವರು ರೈತರ ಪರ ಹೋರಾಟಗಾರ ಆಗಿದ್ರಲ್ಲ, ಹಂಗೆ ರೈತರ ಪರ ಒಬ್ಬ ಹೋರಾಟಗಾರ ಆದಂಥ, ರೈತರ ಕಷ್ಟ ಸುಖಕ್ಕೆ ಸ್ಪಂದಿಸ್ಬೇಕನ್ನಂಥ ಮಲ್ಲನಗೌಡ ಅಂತ ದೊಡ್ಡ ಶ್ರೀಮಂತ ಮಾಸೂರು ಒಳಗೆ ಯಾರದ್ದಿರಿ. ಅಂಥ ಶ್ರೀಮಂತ ಅಭಿವೃದ್ಧಿಗೆ ಮಾಡಬೇಕಂದಾಗ ನೀರಿನ ವ್ಯವಸ್ಥೆ ಇಲ್ಲದಾಗ ಅವನ ಒಂದು ಜೀವನದಲ್ಲಿ, ಅವರ ಒಂದು ದೊಡ್ಡ ಕುಟುಂಬದ ಜೀವನದಲ್ಲಿ ಹಿರೇ ಸೊಸಿ ಭಾಗೀರಥಿ ಈ ಮದಗ ಮಾಸ್ತರ್ ಕೆಂಚಮ್ಮನ ಆಹುತಿ ಅವಶ್ಯಕತೆ ಇತ್ತು. ಯಾಕಂದ್ರೆ ಇವಕ್ಕೆ 2 ರಾಕ್ಷಸಗಳು ಈ ಕೆರೆ ರಾಜ ಕಟ್ಟಿದಾಗ ಮಳೆ ನೀರು ಬಿದ್ದಂಥ ನೀರನ್ನ ಮಲಿನ ಮಾಡಿ ಅಲ್ಲಿದ್ದಂಥ ದನ ಕರುಗಳನ್ನ ತಿಂದು ಬಂದಂಥ ಮನುಷ್ಯರನ್ನೆಲ್ಲ ತಿನ್ನಾಕತ್ತಿದ್ವಿ ಇವು 2 ರಾಕ್ಷಸ, ಮದಗ ಮಾಸ್ತರ್ ಕೆಂಚಮ್ಮ, ಬಸವರಾಜ, ಅವ್ರು ರಾಕ್ಷಸರವರು. ಅವಾಗ ಶಂಕರಾಚಾರ್ಯರು ಬಂದರು ಇಲ್ಲಿ. ಅವ್ರು ಬಂದು ಏನು ಮಾಡಕತ್ತೀರಿ ಅಂತಂದು ಅವ್ರಿಗೆ 2 ಮಂದಿಗೆ ಶಾಪ ಹಾಕಿ ಬಂಡ್ಗಲ್ ಮಾಡಿಬಿಟ್ರು. ಆ ಕಡೆ ಒಂದು ಗುಡ್ಡದ ಮೇಲೆ, ಈ ಕಡೆ ಒಂದು ಗುಡ್ಡದ ಮೇಲೆ ಇಟ್ಬಿಟ್ಟ. ಅಪ್ಪ ಪುಣ್ಯಾತ್ಮ, ನಮಗೆ ಪರಿವರ್ತನೆ ಮಾಡಪ್ಪ, ನಮಗೆ ಏನೋ ಗೊತ್ತಿಲ್ಲದೇ ಮಾಡಿಬಿಟ್ವಿ, ನಾವು ಏನು ಮಾಡಿದ್ರೆ ನಮಗೆ ಮತ್ತೆ ನಾವು ಈ ರೀತಿ ಆಗ್ತೇವೆ, ರಾಕ್ಷಸರಾಗ್ತೇವೆ ಮಾಡು ಅಂತಂದು ಹೇಳಿದಾಗ, ನೀವು ಪರಿವರ್ತನೆ ಆಗಬೇಕಾದ್ರೆ ನಾ ಹೇಳ್ದಾಗ ಕೇಳಬೇಕು ಅಂತಾನೆ. ಈ ಕೆರೆ ಆಹುತಿ ಕೇಳೈತಿ, ಅದು ಪತಿವ್ರತಿ ಇತಿಹಾಸದ ಒಂದು ಶಕ್ತಿ ಇರ್ತಕ್ಕಂಥ ಮಹಿಳೆನ ಆಹುತಿ ಕೇಳೈತಿ. 101 ಮಂದಿ ಆಹುತಿ ಕೊಡೋದಕ್ಕಿಂತ ಒಂದು ಮಹಿಳೆ ಕೊಟ್ಟರೆ ಆ ಕೆರೆ ತುಂಬೋಕತಿ. ಅದಕ್ಕೆ ನೀನೇ ಸ್ಫೂರ್ತಿ, ಆ ಕೆರೆಗೆ ನೀನೇ ಹಾರ ಹಾಕಿ ಅಂತಂದು ಒಪ್ಪಿಗೆ ಕೊಟ್ಟರೆ ನಾನು ನಿಮ್ಮ ಗಂಡ ಹೆಂಡತಿ ಜೀವದಾನ ಮಾಡ್ತೀನಿ ಅಂತ ನಾವು ಶಂಕರಾಚಾರ್ಯರು. ಅವಾಗ ಆಯಿತು ಅಂತ ಹೇಳ್ತಾರೆ ಅವ್ರು.
ಅವಾಗ ರಟ್ಟಳ್ಳಿ ಪುಟ್ಟನಗೌಡನ ಹೊಟ್ಯಾಗ ಮದಗ ಮಾಸ್ತರ್ ಕೆಂಚಮ್ಮ ಹುಟ್ಟಿದ್ಲು. ಮಲ್ಲನಗೌಡನ ಹೊಟ್ಯಾಗ ಬಸವರಾಜ ಹುಟ್ಟಿ ಅವ್ರು ಬೆಳ್ಯಾಕೆ ಹೊಂಟ್ರು. ಅವನು ಒಂದು 6 ತಿಂಗಳು ದೇಶಕ್ಕೆ ಸಾಲ ಉಸುಲಿಗೆ ಹೋಗಿರ್ತಾನೆ. ಅಷ್ಟರೊಳಗೆ ಈಕೆ ಬಾಬಿಡ್ತಾಳೆ, ಒಂದು ಗಡ್ಡು ಹೋಗಿ ಜರ್ಮರ ಕೊಟ್ಟಿರ್ತಾಳೆ. ಆ ಮಗದು ಒಂದು ಕತೆ ಐತಲ್ಲ, ಆ ಕತೆ ಅದು ಸತ್ಯನದು ಸ್ವಲ್ಪ ಮಟ್ಟಿಗೆ. ಆದರೆ ಏನಪ್ಪ ಅಂದ್ರೆ ರೇವಣಸಿದ್ದರು ಹೆಂಗೆ ಬಂದರು, ಇವ್ರು ಹೆಂಗೆ ಬಂದರು, ಮೂಕಪ್ಪ ಅವರು ಹೆಂಗೆ ಬಂದರು, ಇಲ್ಲಿ ಏನಂತೆ ಸರ್ವಜ್ಞ ಅವ್ರು ಹೆಂಗೆ ಬಂದರು, ಬಸವರಸನ ಮಗನ ಸರ್ವಜ್ಞ, ಆ ಕುಂಬಾರ ಮಾಳಿ ಹೌದಲ್ಲ. ಇವತ್ತು ಸರ್ವಜ್ಞವರು ಇಲ್ಲಿ ಹುಟ್ಟಿದಾರೋ ಅಥವಾ ಇನ್ನೊಂದು ಊರು ಐತಿಲ್ಲ, ಯಾವ್ರದು ಅಬಲೂರು, ಅಬಲೂರಲ್ಲಿ ಹುಟ್ಟಿದಾರೋ, ನಿಮಗೇನಾದರೂ ಮಾಹಿತಿ ಐತೆ? ಅವರು ಇಲ್ಲೇ ಹುಟ್ಟಿದ್ರು, ಹಾಂ ಇಲ್ಲೇ ಹುಟ್ಟಿದ್ರು ಅಂತ ಎಲ್ಲ ಹೇಳ್ತದ. ಅಲ್ಲ ಹೇಳೋದು ಬೇಡ, ನಿಮ್ಮ ಒಂದು ಇಷ್ಟು ವರ್ಷದ ಇತಿಹಾಸದ ಚರಿತ್ರೆ ಒಳಗಡೆ ಈ ಸಣ್ಣ ಮಕ್ಕಳಿದ್ದಾಗ ಸರ್ವಜ್ಞನ ಇತಿಹಾಸದ ಅವಾಗ ಇನ್ನೂ ಹತ್ತಿರ ಬೆಳಗ್ತಿತ್ತು. ಅವಾಗ ಏನು ಅನ್ನಿಸ್ತಿತ್ತು ನಿಮಗೆ? ಅವಾಗ ಸರ್ವಜ್ಞದ್ದು ಭಾಳ ಇತಿಹಾಸ ಇತ್ತಲ್ಲ ನಿಮಗೆ. ಶಾಲೆ ನಮ್ಮೂರಾಗ ಹುಟ್ಟೆ. ಮತ್ತು ಇಲ್ಲಿ ಗುಡಿ ಐತಲ್ಲ, ವಿಶ್ವನಾಥನ ಗುಡಿ ಇಲ್ಲಿ ಕುಂಬಾರ ಹೊಂಡದಾಗ, ಅಲ್ಲಿ ಪಕ್ಕಕ್ಕೆ ಸರ್ವಜ್ಞನ ಸಮಾಧಿ ಐತಿ ಅಂತ ತೋರಿಸಿದ್ದಾರೆ. ಮತ್ತು ಇಲ್ಲೇ ಹುಟ್ಟಿ ನೀವು ಯಾಕೆ ಇತಿಹಾಸ ತಿಳ್ಕೊಳಂಗಿಲ್ಲ? ನಾವು ಈ ತೊಗೊಂಡೇ ಮಾಡಂಗಿತ್ತು. ಅಲ್ಲಿ ನಿಮ್ಮಂತ ಯಾರು ಬರ್ತಿದ್ರು ನಮಗೆ ಗೊತ್ತಿಲ್ಲ. ನಾ ಏನಂತೀನಿ ಸೌಕರ, ಜೀವನದಲ್ಲಿ ಹುಟ್ಟಬೇಕು. ಯಾರ ಜೀವನದಲ್ಲಿ ನೋಡಿಲ್ಲ, ಮನುಷ್ಯ ಬೆಳಿಬೇಕಾದ್ರೆ ಆಯಾ ಸಂದರ್ಭಕ್ಕೆ ಆಯಾ ತಕ್ಕಂಗೆ ಬೆಳವಣಿಗೆಗೆ ನಾವು ಬೆಳಿಬೇಕು. ಹೆಂಗೆ ಬೆಳಿಬೇಕು ಹೇಳ? ಇವತ್ತು ಪ್ರಧಾನಮಂತ್ರಿ ಆಗೋದೇನು ಸಾಮಾನ್ಯನ? ದೇಶಕ್ಕೆ ಒಬ್ಬ ನಿನ್ನ ಮಾತು ಕೇಳಂತ ದೇಶದವ್ರೆಲ್ಲ ನಿನ್ನ ಮಾತು ಕೇಳಬೇಕು. ಆ ಒಂದು ಆಶಯ ನಿಮ್ಮಲ್ಲಿ ಇರಬೇಕು. ಬರೀ ಜೀವನನ ಗೆಲ್ಲಕ್ಕಾಗಲಿಲ್ಲ ಅಂದರೆ ಈ ಸಮಾಜ, ಈ ಜಾತಿ ತೊಳಲಾಟ, ಆ ಕುಂಬಾರ ಸುಣಗಾರ ಸಮಗಾರ ಹೆಳವ ನೇಕಾರ ಮಡಿವಾಳ ತಳವಾರ ಗಾಣಿಗ ಗೊಲ್ಲ ಯಾದವ ಕುರುಬ ವೀರಶೈವ ಹಿಂದುಲಿಂಗವಂತ ಬಂಜಾರ ರೆಡ್ಡಿ ಕೊರಬ ಕೊರಚ ಇನ್ನೂ ಎಷ್ಟೋ ಜಾತಿಗಳದವು. ಬಸವಣ್ಣವರು ಇನ್ನೂ ಎಷ್ಟೋ ಅವ್ರು ಜೀವಂತವಾಗಿ ವಯಸ್ಸಿದ್ದಾಗನ ಭಗತ್ ಸಿಂಗ್ ಅವರು 22 ವರ್ಷಕ್ಕೆ ಇತಿಹಾಸ ಕೊಟ್ಟೋದ್ರಲ್ಲ, ಹಂಗೆ ಬಸವಣ್ಣವರು ವಯಸ್ಸಿದ್ದಾಗನ ಅವ್ರಿಗೆ ಆ ಸ್ಥಾನ ಇದ್ದಿದ್ರೆ, ಆ ಶಕ್ತಿ ಬೆಳೀತಾ ಇದ್ದು ಅರ್ಥ ಮಾಡ್ಕೊಳ್ಳೋರು ಇದ್ದಿದ್ರೆ, ಅವರು ಇನ್ನೂ ಹೆಚ್ಚಿನ ಜಾತಿಗಳು ಇಡೀ ವೀರಶೈವ ಹಿಂದೂ ಲಿಂಗವಂತದ ಅಡಿಯಲ್ಲಿ ಬೆಳೀತಕ್ಕಂಥ ಎಲ್ಲ ಜಾತಿಗಳು ಲಿಂಗಾಯತ ಮಾಡಿಬಿಡ್ತಿದ್ರು. ಅವರು ಮಾಡಿದಾರ ಸ್ವಲ್ಪ ಜಾತಿನ, ಆದರೆ ತತ್ವ ಪಾಲಿಸಿಲ್ಲ. ಬರೀ ಹೆಸರಿಗೆ ಲಿಂಗ ಇಟ್ಕೊಂಡು ನಾವು ಲಿಂಗಾಯತರಾಗಿ ಇವತ್ತಿ ಕಟ್ಟು ಬಟ್ಟು ಹಚ್ಕೊಂಡ್ಬಿಟ್ರೆ ಲಿಂಗಾಯತ ಆಗ್ಬಿಡ್ತಾನ? ತತ್ವ ಎಲ್ಲಿ? ನನ್ನ ಮಗಳನ್ನ ನೀನು ಕುಂಬಾರವನ್ನ ಲಿಂಗಾಯತ ಪಂಚಮಸಾಲಿಯನ್ನು ತಗೋಬೇಕು, ಹೀಗೆಲ್ಲ ಪೂಜೆ ಒಂದು ಆಗಬೇಕು. ಇವತ್ತು ಏನು ನಡೀತೈತೆ ದೇಶದಲ್ಲಿ? ಒಂದು ಹರಿಜನ ಗುಡಿಗೆ ಒಬ್ಬ ಉಡುಪಿ ಶ್ರೀಕೃಷ್ಣ ಪರಮಾತ್ಮನ ಪೂಜೆ ಮಾಡವ ಒಬ್ಬ ಪೂಜಾರಿ ಒಂದು ದಿನ ಬಂದು ಎಲ್ಲ ಸಾರ್ವಜನಿಕರು ಬಂದು